ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸ್ಯಾರಿ ಪ್ರೀ ಪ್ಲೇಟಿಂಗ್ ವಿತ್ ಐರನಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸ್ಯಾರಿ ಪಲ್ಲು ಪ್ಲೀಟ್ಸ್ ಮಾಡ್ತಾ ಇದ್ದೀನಿ. ಈ ಕುಚ್ಚಾಕಿರೋ ಭಾಗನ ಫೋಲ್ಡ್ ಮಾಡಿಕೊಂಡು ಈ ಥರ ಗುಂಡ್ಸೂಜಿಗಳನ್ನ ತಗೊಂಡು ಒಂದೊಂದೇ ನೀಟಾಗಿ ಚುಚ್ಕೊಳ್ತಾ ಬರ್ತಿದ್ದೀನಿ. ನೀವು ಬೇಕಾದರೆ ಸೇಫ್ಟಿ ಪಿನ್ ಕೂಡ ಯೂಸ್ ಮಾಡ್ಬೋದು ಅದಕ್ಕೆ. ಸೊ ಗುಂಡು ಸೂಜಿ ಚುಚ್ಚೋದ್ರಿಂದ ಸ್ವಲ್ಪ ಬೇಗ ರಿಮೂವ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇದು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ತುಂಬ ಲೈಟ್ ವೆಯ್ಟ್ ಇದೆ ಸ್ಯಾರಿ. ಸೊ ಸ್ವಲ್ಪ ಫೋಲ್ಡ್ ಮಾಡುವಾಗ ಜಾರುತ್ತೆ. ಸೊ ಒಂದೇ ಲೆವೆಲಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಗುಂಡು ಸೂಜಿನ ಚುಚ್ಕೊಳ್ತಾ ಇದ್ದೀನಿ. ಸ್ಯಾರಿ ಫಸ್ಟ್ ಬಾರ್ಡರ್ನ ಫೋಲ್ಡ್ ಮಾಡಿ ಚಿಕ್ಕದಾಗಿ ಮತ್ತೆ ಅದೇ ಬಾರ್ಡರ್ನ ಫೋಲ್ಡ್ ಮಾಡಿ ಮಿಕ್ಕಿದ ಪ್ಲೀಟ್ಸ್ನೆಲ್ಲ ಅದೇ ಮೆಜರ್ಮೆಂಟಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು. ಇದು ತುಂಬ ಈಸಿ ಕೂಡ. ಸೊ ಈ ಟೆಕ್ನಿಕ್ ಯೂಸ್ ಮಾಡಿ ಪಲ್ಲು ಪ್ಲೀಟ್ಸ್ ಮಾಡಿದ್ರೆ ತುಂಬ ಬೇಗ ಕೂಡ ಪ್ಲೀಟ್ಸ್ ಮಾಡ್ಬೋದು. ಹಾಗೆ ಒಂದೇ ಲೆವೆಲಲ್ಲಿ ಕೂಡ ಬರುತ್ತೆ ಪ್ಲೀಟ್ಸ್ ಎಲ್ಲ. ಸೊ ಒಂದು ದೊಡ್ಡದು ಚಿಕ್ಕದು ಆ ಥರ ಎಲ್ಲ ಏನು ಬರೋಲ್ಲ. ಆ್ಯಂಡ್ ಪ್ಲೀಟ್ಸ್ನೆಲ್ಲ ಮತ್ತೆ ಅರೇಂಜ್ ಮಾಡ್ಕೋಬೇಕು. ಒನ್ ಬೈ ಒನ್ ಈ ಥರ ನೀಟಾಗಿ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಒಂದು ಕ್ಲಿಪ್ ಹಾಕ್ಬಿಟ್ಟು 4 ಫಿಂಗರ್ ಸಹಾಯದಿಂದ ಸೊ ಎಲ್ಲನೂ ಒಂದೇ ಲೆವೆಲಲ್ಲಿ ಅರೇಂಜ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಪ್ಲೀಟ್ಸ್ ಮಾಡ್ಕೊಂಡಿರೋದು 12 ಪ್ಲೀಟ್ಸ್ ಆಗಿದೆ. ಸೊ 12 ಪ್ಲೀಟ್ಸ್ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ವೇರ್ ಮಾಡಿದಾಗ ಸ್ಯಾರಿ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಚಿಕ್ಕ ಚಿಕ್ಕದಾಗಿ ನೋಡಿದ ಪ್ಲೀಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಆಗಿದೆ. ಪಿನ್ ಮಾಡ್ಕೋಬೇಕು. ಪಿನ್ ಮಾಡ್ಕೊಂಡಾದ್ಮೇಲೆ ನಾವು ಫಸ್ಟ್ ಮಾಡಿದ್ದ ಪ್ಲೀಟ್ಸ್ ಪಲ್ಲು ಪ್ಲೀಟ್ಸ್ ಕುಚ್ಚಿನ ಭಾಗನ ಗುಂಡು ಸೂಜಿ ಹಾಕಿದ್ವಲ್ಲ, ಸೊ ಅದನ್ನೆಲ್ಲ ಒಂದೊಂದೇ ರಿಮೂವ್ ಮಾಡಿಬಿಟ್ಟು ಸೊ ನೀಟಾಗಿ ಮತ್ತೆ 4 ಫಿಂಗರ್ಸ್ ಸಹಾಯದಿಂದ ಆ ಪ್ಲೀಟ್ಸ್ನೆಲ್ಲ ಒನ್ ಬೈ ಒನ್ ಅರೇಂಜ್ ಮಾಡಿಕೊಂಡ್ರೆ ಸೊ ಪರ್ಫೆಕ್ಟಾಗಿ ಪ್ಲೀಟ್ಸ್ ಕೂಡ ಬರುತ್ತೆ. ಸೊ ಈಗ ನಾನು ಸ್ಯಾರಿ ಪ್ಲೀಟ್ಸ್ ಅಯರ್ನ್ ಮಾಡ್ತಾಯಿದ್ದೀನಿ. ಸೊ ಅಯರ್ನ್ ಮಾಡುವಾಗ ಮತ್ತೆ ಸ್ಯಾರಿ ಪ್ಲೀಟ್ಸ್ ಎಲ್ಲ ಒನ್ ಬೈ ಒನ್ ನೀಟಾಗಿ ಅರೇಂಜ್ ಮಾಡಿಕೊಂಡು ಅಯರ್ನ್ ಮಾಡಬೇಕು. ಯಾಕಂದರೆ ಒಂದ್ಸಲಿ ಅಯರ್ನ್ ಆದಮೇಲೆ ಅದು ಮತ್ತೆ ಅರೇಂಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒನ್ ಬೈ ಒನ್ ನೀಟಾಗಿ ಅರೇಂಜ್ ಮಾಡಿಕೊಂಡು ಫಸ್ಟು ಕಾಟನ್ ಬಟ್ಟೆ ಮೇಲೆ ಅಯರ್ನ್ ಮಾಡಿ ಹೀಟ್ ನೋಡಿಕೊಂಡು ಸ್ಯಾರಿ ಮೇಲೆ ಅಯರ್ನ್ ಮಾಡಿ. ನೋಡಿ, ಸ್ಯಾರಿ ಪಲ್ಲು ಚಿಕ್ಕ ಚಿಕ್ಕ ಪ್ಲೀಟ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸ್ಯಾರಿ ಪಲ್ಲು ಶೋಲ್ಡರ್ ಪ್ಲೀಟ್ಸ್ ನೋಡಿಕೊಂಡು ಶೋಲ್ಡರ್ ಲೆಂತ್ ಪಲ್ಲು ಲೆಂತ್ ಶೋಲ್ಡರ್ ಪ್ಲೀಟ್ಸ್ ಮಾಡಿದ್ಮೇಲೆ ಸೊ ಚೆಸ್ಟ್ ಪ್ಲೀಟ್ಸ್ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ನಾನು 12 ಪ್ಲೀಟ್ಸ್ ಮಾಡಿದ್ದೀನಿ. ಸೊ ಚಿಕ್ಕ ಚಿಕ್ಕ ಪ್ಲೀಟ್ಸು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸ್ಪ್ರೆಡ್ ಮಾಡ್ಕೊಂಡು ಈ ಥರ ನೀಟಾಗಿ ಅರೇಂಜ್ ಮಾಡಿಕೊಂಡು ಆನಂತರ ಐರನ್ ಮಾಡಬೇಕು. ಆ್ಯಂಡ್ ಸ್ಟೀಮ್ ಐರನ್ ಬಾಕ್ಸ್ ಕೂಡ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆ ಪ್ಲೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ಸೊ ಸ್ಯಾರಿ ಸೆಂಟರ್ ಪ್ಲೀಟ್ಸ್ ಮಾಡಬೇಕು. ಸ್ಯಾರಿ ಎಷ್ಟು ಒಂದು ರೌಂಡ್ ತೊಗೊಳೋಕ್ಕೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ತೊಗೊಂಡು ಅದಾದ ನಂತರ ಚಿಕ್ಕ ಚಿಕ್ಕ ಪ್ಲೀಟ್ಸ್ ಮಾಡಿಕೊಂಡು ಸೆಂಟರ್ ಪ್ಲೀಟ್ಸ್ನ ಒನ್ ಬೈ ಒನ್ ಅರೇಂಜ್ ಮಾಡಿಕೊಂಡು ಪಿನ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಪ್ಲೀಟ್ಸ್ನ ಮಾಡ್ತಾಯಿದ್ದೀನಿ. ಈ ನೆರಿಗೆ ಎಲ್ಲ ಹಿಡ್ದಾದ್ಮೇಲೆ ಸೊ ಈ ಥರ ಕೆಳಗಡೆ ಹಾಕ್ಕೊಂಡು ನೀಟಾಗಿ ಕಾಲು ಇಂಚು ಅಥವಾ ಅರ್ಧ ಇಂಚು ನೋಡಿಕೊಂಡು ಒನ್ ಬೈ ಒನ್ ಅರೇಂಜ್ ಮಾಡಿಕೊಂಡು ಪಿನ್ ಮಾಡ್ಕೊಳ್ಬೇಕು. ಸೊ ಆಗ ಸ್ಯಾರಿ ಪ್ಲೀಟ್ಸು ಸೆಂಟರ್ ಪ್ಲೀಟ್ಸು ನೀಟಾಗಿ ಕೂರುತ್ತೆ. ಹಾಗೆ ಸೆಂಟರ್ ಪ್ಲೀಟ್ಸ್ಗೆ ಮತ್ತೆ ಅರೇಂಜ್ ಮಾಡಿಕೊಂಡು ಸೆಂಟರ್ ಕೂಡ ಒಂದು ಪಿನ್ ಮಾಡ್ಕೋಬೇಕು. ಬಿಕಾಸ್ ಫೋಲ್ಡಿಂಗ್ ಮಾಡ್ತೀವಲ್ಲ, ಬಾಕ್ಸ್ ಫೋಲ್ಡಿಂಗ್ ಮಾಡುವಾಗ ಪರ್ಫೆಕ್ಟಾಗಿ ಹಾಗೆ ಸ್ಟಿಫಾಗಿ ಕೂರುತ್ತೆ. ಆ್ಯಂಡ್ ಇದು ನಾವು ವೇರ್ ಮಾಡುವಾಗ ಸೊ ಪಿನ್ನ ರಿಮೂವ್ ಮಾಡಿಕೊಂಡು ವೇರ್ ಮಾಡ್ಬೋದು. ಆಗ ಫ್ಲಫಿಯಾಗಿ ಕೂರುತ್ತೆ. ಇಲ್ಲಾಂದರೆ ನಾವು ಐರನ್ ಮಾಡಿರ್ತೀವಲ್ಲ, ಸೊ ಹಾಗೆ ಶಾರ್ಪಾಗಿ ಸೆಂಟರ್ ಪ್ಲೀಟ್ಸು ಕಾಣುತ್ತೆ. ನೀವು ಕೂಡ ಐರನ್ ಬೇಕು ಅಂದರೆ ಐರನ್ ಮಾಡ್ಕೊಳ್ಳಿ, ಅಥವಾ ಫ್ಲಫಿಯಾಗಿ ಸೆಂಟರ್ ಪ್ಲೀಟ್ಸ್ ಕಾಣಿಸ್ಬೇಕು ಅಂದರೆ ಸೊ ಜಸ್ಟು ಮೇಲಿನ ಭಾಗ ಅಷ್ಟೇ ಪ್ಲೀಟ್ಸ್ನ ಐರನ್ ಮಾಡಿ, ಇನ್ನು ಮುಕ್ಕಾಲು ಭಾಗದಷ್ಟು ಪ್ಲೀಟ್ಸ್ನ ಹಾಗೆ ಬಿಟ್ಬಿಡಿ. ಆಗ ಫ್ಲಫಿಯಾಗಿ ಕೂರುತ್ತೆ. ಇಲ್ಲಾಂದರೆ ಪೂರ್ತಿ ಸೆಂಟರ್ ಪ್ಲೀಟ್ಸ್ನ ಐರನ್ ಮಾಡಿಕೊಂಡ್ರೆ ಶಾರ್ಪಾಗಿ ಕಾಣಿಸುತ್ತೆ ಸೆಂಟರ್ ಪ್ಲೀಟ್ಸ್. ಈ ರೀತಿ ಪೂರ್ತಿ ಸೆಂಟರ್ ಪ್ಲೀಟ್ಸ್ನ ಅರೇಂಜ್ ಮಾಡಿಕೊಂಡು ಐರನ್ ಮಾಡಬೇಕು. ಆಗ ಪರ್ಫೆಕ್ಟಾಗಿ ಸೆಂಟರ್ ಪ್ಲೀಟ್ಸ್ ಕಾಣಿಸುತ್ತೆ. ಸೊ ಈ ಥರ ಪ್ರೀ ಪ್ಲೀಟ್ಸ್ ಮಾಡಿಕೊಂಡು ಐರನ್ ಮಾಡಿಕೊಂಡು ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ರೆ ಸೊ ಫಂಕ್ಷನ್ಸ್ಗೆ ವೇರ್ ಮಾಡ್ಬೋದು, ಅಥವಾ ಬೇರೆ ಯಾರಿಗಾದ್ರೂ ಮಾಡಿಕೊಡ್ಬೇಕು ಈ ಥರ ಬಾಕ್ಸ್ ಫೋಲ್ಡಿಂಗ್ ಅಂದರೆ ಈಸಿಯಾಗಿ ಮಾಡಿಕೊಡ್ಬೋದು. ಈಗ ನಾನು ಬಾಕ್ಸ್ ಫೋಲ್ಡಿಂಗ್ ಮಾಡ್ತಿದ್ದೀನಿ. ಸೆಂಟರ್ ಪ್ಲೀಟ್ಸ್ನ ತೊಗೊಂಡು ಸೊ ಉಲ್ಟಾ ಮಾಡಿ ಸೆಂಟರ್ ಪ್ಲೀಟ್ಸ್ ಪಕ್ಕದಲ್ಲಿ ಉಳಿದಿರುವಂತಹ ಒಂದು ರೌಂಡ್ ತೊಗೊಳ್ತೀವಲ್ಲ, ಆ ಸ್ಯಾರಿನ ಸೀದಾ ಫೋಲ್ಡ್ ಮಾಡಬೇಕು. ಸೊ ನೋಡಿ, ನಾವು ಸೆಂಟರ್ ಪ್ಲೀಟ್ಸ್ ಮಾಡಿರ್ತೀವಲ್ಲ ಅದರ ಅಳತೆಗೆ ತಗೊಂಡು ಸೊ ಉಳಿದ ಸೀರೆನ ಫೋಲ್ಡ್ ಮಾಡಬೇಕು ಈ ಥರ. ಇದಾದ ನಂತರ ಪಲ್ಲು ಸೈಡ್ ಸ್ಯಾರಿನ ಹಾಗೆ ಫೋಲ್ಡ್ ಮಾಡಿಕೊಂಡು
ಪ್ಲೀಟ್ಸ್ ಎಲ್ಲ ಹಾಳಾಗದೇ ಇರೋ ಥರ ನೀಟಾಗಿ ಅರೇಂಜ್ ಮಾಡಿ ಸೊ ಫೋಲ್ಡ್ ಮಾಡಬೇಕು. ರೈಟ್ ಸೈಡ್ ಫೋಲ್ಡ್ ಮಾಡ್ತಿದ್ದೀನಿ ಆ್ಯಂಡ್ ಲೆಫ್ಟ್ ಸೈಡು ಬಾರ್ಡರ್ನ ಫೋಲ್ಡ್ ಮಾಡ್ತಾಯಿದ್ದೀನಿ. ಆನಂತರ ಈ ರೀತಿ ಫೋಲ್ಡ್ ಮಾಡಿ ಪಲ್ಲುನ ಪೂರ್ತಿ ಪಲ್ಲು ಲೆಂತ್ ಇದೆಯಲ್ಲ ಅದನ್ನು ಪೂರ್ತಿ ಫೋಲ್ಡ್ ಮಾಡ್ಬೋದು ಈ ಥರ, ಅಥವಾ ಫೋಲ್ಡ್ ಮಾಡಿ ಸ್ಯಾರಿ ಒಳಗಡೆನೆ ಹಾಕ್ಬೋದು. ಸೊ ಈಗ ಸ್ಯಾರಿ ಪ್ರೀ ಪ್ಲೀಟ್ ವಿತ್ ಐರನಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಈಸ್ ರೆಡಿ. ಥ್ಯಾಂಕ್ ಯು.